ಬಾಬು ಈ ಕಡೆ ಹೋಗೋ ಮನಿ ಭಾರತೀಯ ಜನತಾ ಪಕ್ಷಕ್ಕೆ ಏನು ಬೇಡ ಇಲ್ಲಿನೂ ಜನಗಳೇನದ ಸರ್ ಇಲ್ಲಿ ಸ್ಟೇ ಮಾಡಿ ಕಾಳಜಿ ಕೇಂದ್ರ ಮಾಡಿಸಿದ್ವಿ ಸರ್. ಸ್ವಲ್ಪ ಸಿಂಗಲ್ ರೂಮ್ ಇರೋದ್ರಿಂದ ಸ್ವಲ್ಪ ಲೇಡೀಸ್ ಇದು ಅನುಕೂಲ ಆಗಂತೇಳಿ ಸ್ವಲ್ಪ ಇಲ್ಲೇ ಮಾಡಿ ಲೇಡೀಸ್ ಎಲ್ಲರೂ ಇದ್ದಾರೆ ಸರ್ ಇಲ್ಲೇ ಮಾಡಿ ನಾಡ್ರಿ ಜಿಲ್ಲಾ ಪಂಚಾಯತಿ ನಿಮಿಷ ನೀವು ಜಿಲ್ಲಾ ಪಂಚಾಯತ್ಗೆ ಏನ್ ಮನವಿ ಕೊಟ್ಟಿದ್ರಿ ಅದ್ರ ಕಾಪಿ ಈಗ ಕೊಡ್ರಿ. ನೀವು ಅಲ್ಲಿ ಓಡಾಡಕ್ ಹೋಗ್ಬೇಡ್ರಿ. ನಮ್ಮ ಮುಖಂಡರದಾರ ಅಲ್ಲಿ ಹೋಗಿ ನಮ್ಮ MLA ಹೋಗ್ತಾರೆ ಅಕ್ಕಪಕ್ಕ ಕ್ಷೇತ್ರ. ಪ್ರಿಯಾಂಕಾ ಖರ್ಗೆ ಬಿಸಿ ಇರ್ತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಜಿಲ್ಲಾ ಪಂಚಾಯತ್ ಅವ್ರು ಗಲಾಟೆ ಮಾಡೋದು ಏನ್ ಅಟೆಂಡ್ ಮಾಡ್ಬೇಕು ಅವ್ರು ಮಾಡ್ತಾರೆ. ನೀವು ಕೊಟ್ರೆ ಮನವಿ ಕಾಪಿ ಒಂದು ಕೊಡ್ರಿ. ನೀವು ಸಾಕು ಓಡಾಡಕ್ ಹೋಗ್ಬೇಡ್ರಿ. ಈಗಲೇ ಮನವಿ ಕಾಪಿ ಇಸ್ಕೊಂಡ್ಬರ್ರಿ. ನೀವು ಜಿಲ್ಲಾ ಪಂಚಾಯತ್ಗೆ ಹೋಗ್ರಿ, ನೀವು MLA ಕರ್ಕೊಂಡು ಹೋಗ್ರಿ. ನಿಮ್ಮ ಕುಟುಂಬದ ಸದಸ್ಯರಿಗೆ ಈ ಪರಿಸ್ಥಿತಿ ಬಂದಿದ್ರೆ ನೀವು ಹ್ಯಾಂಗ್ ನಡ್ಕೊಳ್ತಾ ಇರ್ತೀರಿ, ಆ ರೀತಿ ಅರ್ಥ ಮಾಡಿಕೊಂಡು ದೇವರು ಆ ಭಗವಂತ ಮೆಚ್ಚೋ ರೀತಿಯಲ್ಲಿ ಅವ್ರಿಗೆ ಸೇವೆ ಮಾಡಿ ಜೀವನ ಪರ್ಯಂತನೇ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಈಗ ಸರ್ಕಾರಕ್ಕೆ ಯಾವ ರೀತಿ ವರದಿ ಕೊಡಬೇಕು ಸರಿಯಾಗಿ ವರದಿ ಕೊಡಿ. ಒಳ್ಳೆ ರೀತಿಯಲ್ಲಿ ಊಟ ಉಪಚಾರ ಮಕ್ಕಳಿಗೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ನೀವು ಗಮನಿಸಿದ್ದೇವೆ. ವಿವೇಕದಿಂದ ಈಗ ಊಟ ಕೊಡ್ತಾ ಇದ್ದೇವೆ. ಆ ಮಕ್ಕಳಿಗೆ ಏನ್ ಮಾಡ್ಬೇಕು ಅವರು? ನೀವು ಹಾಲು ಬ್ರೆಡ್ ಅಂತವುಗಳನ್ನು ಕೊಡ್ಬೇಕು. ಅನ್ನ ಕೊಡು, ನೀರು ಏನು ಕೇಳಕತ್ತಿಲ್ಲ, ಖಾಲಿ ನಮ್ಮ ಸೌಕರ್ಯಗಳು ಕೇಳಕತ್ತೀವಿ. ಶೌಚಾಲಯ ಮತ್ತು ಕುಡಿಯೋ ನೀರು, ಚರಂಡಿ ಇವೆಲ್ಲ ಕೇಳಕತ್ತೀವಿ. ಒಟ್ಟು ಅದಕ್ಕೆ ಅವರು ರೆಸ್ಪಾಂಡೇ ಮಾಡಲಾಗ್ಯಾರ. ಯಾರು ಅಧಿಕಾರಿಗಳು PDO ಬರ್ತಾನ, ಅವ್ರು ಬರ್ತಾರೆ, ಇವ್ರು ಬರ್ತಾರ ಅಂತ ಹೇಳ್ತಾರೆ ಹೊರತಾಗಿ ಮಾಡಿ ಇದುವರೆಗೂ ಯಾವ ಕೆಲಸನೂ ಮಾಡಿಲ್ಲ. ಒಂದು ಕೆಲಸನೂ ಕರೆಕ್ಟಾಗಿ ನೆಟ್ಟಿಗೆ ಮಾಡೇ ಇಲ್ಲ. ನಮ್ಮ ಹೆಣ್ಮಕ್ಳದ್ದು ಎಷ್ಟು ತಕ್ಲೀಫ್ ಅದಂದ್ರೆ ನಾವು ಜಿಲ್ಲಾ ಪಂಚಾಯತ್ ಮುಂದೆ ಕೂತು ಹತ್ತಿರ ಅವ್ರು ಕೇಳಕ್ ರೆಡಿ ಇಲ್ಲ. ಯಾರು ಯಾವ ರಾಜಕಾರಣಿಗಳು ಕೇಳಲ್ಲ, ಮತ್ತೊಂದು ಮನವಿ ಸಲ್ಸಿದ್ವಿ ಸರ್. ಜಿಲ್ಲಾ ಪಂಚಾಯತ್ ಮನವಿ ನಮ್ಮ ಮನವಿ ಸಲ್ಸೋದ್ರಾಗ ಬೇಜಾರಾಗುತ್ತೆ. ಅವ್ರಿಗೆ 2 ಹೆಜ್ಜೆ ಮುಂಬಾಂದ್ರೆ ಎಲ್ಬಿಡ ಚಾಚಾ ಏ ಅಣ್ಣ ಏ ಬಿಡು. ಬಾಬು ಈ ಕಡೆ ಹೋಗೋ ಮನಿ ಭಾರತೀಯ ಜನತಾ ಪಕ್ಷಕ್ಕೆ ಏನು ಬೇಡ ಹಾರ ಬೇಡ ಏನು ಇಲ್ಲಿನೂ ಜನಗಳೇನದ ಸರ್ ಇಲ್ಲಿ ಸ್ಟೇ ಮಾಡಿ ಕಾಳಜಿ ಕೇಂದ್ರ ಮಾಡಿಸಿದ್ವಿ ಸರ್. ಸ್ವಲ್ಪ ಸಿಂಗಲ್ ರೂಮ್ ಇರೋದ್ರಿಂದ ಸ್ವಲ್ಪ ಲೇಡೀಸ್ ಇದು ಅನುಕೂಲ ಆಗಂತೇಳಿ ಸ್ವಲ್ಪ ಇಲ್ಲೇ ಮಾಡಿ ಲೇಡೀಸ್ ಎಲ್ಲರೂ ಇದ್ದಾರೆ ಸರ್ ಇಲ್ಲೇ ಮಾಡಿ ನಾಡ್ರಿ ಜಿಲ್ಲಾ ಪಂಚಾಯತಿ ನಿಮಿಷ ನೀವು ಜಿಲ್ಲಾ ಪಂಚಾಯತ್ಗೆ ಏನ್ ಮನವಿ ಕೊಟ್ಟಿದ್ರಿ ಅದ್ರ ಕಾಪಿ ಈಗ ಕೊಡ್ರಿ. ನೀವು ಅಲ್ಲಿ ಓಡಾಡಕ್ ಹೋಗ್ಬೇಡ್ರಿ. ನಮ್ಮ ಮುಖಂಡರದಾರ ಅಲ್ಲಿ ಹೋಗಿ ನಮ್ಮ MLA ಹೋಗ್ತಾರೆ ಅಕ್ಕಪಕ್ಕ ಕ್ಷೇತ್ರ. ಪ್ರಿಯಾಂಕಾ ಖರ್ಗೆ ಬಿಸಿ ಇರ್ತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಜಿಲ್ಲಾ ಪಂಚಾಯತ್ ಅವ್ರು ಗಲಾಟೆ ಮಾಡೋದು ಏನ್ ಅಟೆಂಡ್ ಮಾಡ್ಬೇಕು ಅವ್ರು ಮಾಡ್ತಾರೆ. ನೀವು ಕೊಟ್ರೆ ಮನವಿ ಕಾಪಿ ಒಂದು ಕೊಡ್ರಿ. ನೀವು ಸಾಕು ಓಡಾಡಕ್ ಹೋಗ್ಬೇಡ್ರಿ. ಈಗಲೇ ಮನವಿ ಕಾಪಿ ಇಸ್ಕೊಂಡ್ಬರ್ರಿ. ನೀವು ಜಿಲ್ಲಾ ಪಂಚಾಯತ್
ಪಂಚಾಯತ್ಗೆ ಹೋಗ್ರಿ, MLAಗಳನ್ನ ಕರ್ಕೊಂಡು ಹೋಗ್ರಿ. ನಿಮ್ಮ ಕುಟುಂಬದ ಸದಸ್ಯರಿಗೆ ಈ ಪರಿಸ್ಥಿತಿ ಬಂದಿದ್ರೆ ನೀವು ಹ್ಯಾಂಗ್ ನಡ್ಕೊಳ್ತಾ ಇದ್ದೀರಿ, ಆ ರೀತಿ ಅರ್ಥ ಮಾಡಿಕೊಂಡು ದೇವರು ಆ ಭಗವಂತ ಮೆಚ್ಚೋ ರೀತಿಯಲ್ಲಿ ಅವ್ರಿಗೆ ಸೇವೆ ಮಾಡಿ ಜೀವನ ಪರ್ಯಂತ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಈಗ ಸರ್ಕಾರಕ್ಕೆ ಯಾವ ರೀತಿ ವರದಿ ಕೊಡಬೇಕು ಸರಿಯಾಗಿ ವರದಿ ಕೊಡಿ, ಒಳ್ಳೆ ರೀತಿಯಲ್ಲಿ ಊಟ ಉಪಚಾರ ಮಕ್ಕಳಿಗೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ನೀವು ಗಮನಿಸಿದ್ದೇವೆ. ವಿವೇಕದಿಂದ ಈಗ ಊಟ ಕೊಡ್ತಾ ಇದ್ದೇವೆ. ಆ ಮಕ್ಕಳಿಗೆ ಏನ್ ಮಾಡ್ಬೇಕು ಅವರು? ನೀವು ಹಾಲು ಬ್ರೆಡ್ ಅಂತವುಗಳನ್ನು ಕೊಡ್ಬೇಕು. ಅವ್ರಿಗೆ ಅನ್ನ ಕೊಡು, ನೀರು ಏನು ಕೇಳಕತ್ತಿಲ್ಲ, ಖಾಲಿ ನಮ್ಮ ಸೌಕರ್ಯಗಳು ಕೇಳಕತ್ತೀವಿ. ಶೌಚಾಲಯ ಮತ್ತು ಕುಡಿಯೋ ನೀರು, ಚರಂಡಿ ಇವೆಲ್ಲ ಕೇಳಕತ್ತೀವಿ. ಒಟ್ಟು ಅದಕ್ಕೆ ಅವರು ರೆಸ್ಪಾಂಡೇ ಮಾಡಲಾಗ್ಯಾರ. ಯಾರು ಅಧಿಕಾರಿಗಳು PDO ಬರ್ತಾನ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಹೇಳ್ತಾರೆ ಹೊರತಾಗಿ ಮಾಡಿ ಇದುವರೆಗೂ ಯಾವ ಕೆಲಸನೂ ಮಾಡಿಲ್ಲ. ಒಂದು ಕೆಲಸನೂ ಕರೆಕ್ಟಾಗಿ ನೆಟ್ಟಿಗೆ ಮಾಡೇ ಇಲ್ಲ. ನಮ್ಮ ಹೆಣ್ಮಕ್ಳದ್ದು ಎಷ್ಟು ತಕ್ಲೀಫ್ ಅದಂದ್ರೆ ನಾವು ಜಿಲ್ಲಾ ಪಂಚಾಯತ್ ಮುಂದೆ ಕೂತು ಹತ್ತಿರ ಅವ್ರು ಕೇಳಕ್ ರೆಡಿ ಇಲ್ಲ. ಯಾರು ಯಾವ ರಾಜಕಾರಣಿಗಳು ಕೇಳಲ್ಲ, ಮತ್ತೊಂದು ಮನವಿ ಸಲ್ಸಿದ್ವಿ ಸರ್. ಜಿಲ್ಲಾ ಪಂಚಾಯತ್ ಮನವಿ ನಮ್ಮ ಮನವಿ ಸಲ್ಸೋದ್ರಾಗ ಬೇಜಾರಾಗುತ್ತೆ. ಅವ್ರಿಗೆ 2 ಹೆಜ್ಜೆ ಮುಂದೆ ಎಲ್ಬಿಡ ಚಾಚಾ, ಏ ಅಣ್ಣ ಏ ಬಿಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.